ಏನಾಯ್ತು? ಕೈಯನ ಹಂಗಾರೆ ಕುಡಿಬೇಡ ಕೊಡು. ಕೈಯಲ್ಲ ಕುಡಿಬೇಡ ಕೊಡು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರದ ದಿನ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಅದಕ್ಕೆ ಒಂದು 5 ನಿಮಿಷ ಹೊರಗಡೆನೆ ಕೂತೆ. ಸ್ವಲ್ಪ ಬೇಗ ಕೂಡ ಎದ್ದಿದ್ದೆ. ಶೈವ್ಗೆ ಇವತ್ತು ಲಾಸ್ಟ್ ಡೇ ಇದೆ ಸ್ಕೂಲು. ಇವಾಗ 1 ಮಂತ್ ಆಯಿತು. ಟೈಮಿಂಗ್ಸ್ ಚೇಂಜ್ ಆಗಿದೆ. ಬೆಳಿಗ್ಗೆ 8 o'clock ಮಧ್ಯಾಹ್ನ 1:30 ಬಿಟ್ಬಿಡ್ತಾರೆ. 1:35 1:40 ಮನೆಗೆ ಬಂದ್ಬಿಡ್ತಾನೆ. ಹಾಗಾಗಿ ಕೆಲವರು ಲಂಚ್ ಬಾಕ್ಸ್ನ ಕೊಟ್ಟು ಕಳಿಸಲ್ಲ, ಕೆಲವರು ಕೊಟ್ಟು ಕಳಿಸ್ತಾರೆ. ಕೆಲವು ಮಕ್ಕಳು ತರ್ತಾರಂತೆ, ಇನ್ನು ಕೆಲವು ಮಕ್ಕಳು ತರಲ್ಲ ಅಂತ ಹೇಳಿದೆ. ನಾನು ಕೇಳಿದೆ, ಯಾಕಂದರೆ ಬೇಗ ಬರ್ತಾರಲ್ಲ ಅದಕ್ಕೋಸ್ಕರ ನಾನು ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ತೀನಿ. ಏನಕ್ಕೆ ಅಂದರೆ ಕೆಲವೊಂದು ದಿನ ಮಾತ್ರ ಟ್ರಾಫಿಕ್ ಇದ್ದರೆ ಫುಲ್ಲು 1:45 ಅಥವಾ 2 ಗಂಟೆ ಆಗಿಬಿಡುತ್ತೆ. ಪಾಪ ಮಕ್ಕಳಲ್ವ ಹಸಿವಾಗುತ್ತೆ ಅಂತೇಳಿ ಕೊಟ್ಟು ಕಳಿಸ್ತೀನಿ. ಅಂದರೆ ಸ್ನ್ಯಾಕ್ಸ್ ಕೂಡ ತಿಂದಿರ್ತಾರೆ 10 ಗಂಟೆಗೆ. ಆದರೂ ಅಲ್ಲಿಂದ ಅಲ್ಲಿಗೆ ಗ್ಯಾಪ್ ಸಿಗುತ್ತಲ್ಲ. ಇವಾಗಂತೂ ಪೋರ್ಷನ್ಸ್ ಎಲ್ಲ ಮುಗ್ದಿರೋದಕ್ಕೋಸ್ಕರ ಬರೀ ಆಟ ಆಡೋದು, ಡ್ಯಾನ್ಸ್ ಮಾಡೋದು ಇದನ್ನೇ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ನಾನು ಬಾಕ್ಸನ್ನು ಕೊಟ್ಟು ಕಳಿಸ್ತೀನಿ. ಹಾಗೆ ಇವತ್ತು ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ, ತೆಂಗಿನೆಣ್ಣೆ ಹಾಕಿ. ತೆಂಗಿನೆಣ್ಣೆ ಹಾಕಿ ಚಿತ್ರಾನ್ನ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ರೆಡಿ ಮಾಡಿಕೊಂಡು ಚಿತ್ರಾನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮಗನಿಗೆ ಚಿತ್ರಾನ್ನ ಅಂತಂದರೆ ಅಷ್ಟಕ್ಕಷ್ಟೇ, ಅಷ್ಟೊಂದೇನು ಇಷ್ಟಪಡಲ್ಲ. ಎಲ್ಲಾದರೂ ಅಪರೂಪಕ್ಕೆ ಮಾಡಿಕೊಡ್ತೀನಿ ಮಗನೇ ಅಂತಂದರೆ ಹ್ಞೂ ಅಂತ ಹೇಳ್ತಾನೆ. ತುಂಬ ದಿನಗಳೇ ಆಗಿತ್ತು. ಚಿತ್ರಾನ್ನ ಅಂತಂದರೆ ನಮ್ಮ ಕಡೆಗೆಲ್ಲ ಚಿತ್ರಾನ್ನ ಮಾಡೋದು ಹಬ್ಬಗಳಲ್ಲಿ ಮಾತ್ರ ಚಿತ್ರಾನ್ನ ಮಾಡ್ತಾರೆ. ತುಂಬ ಅಪರೂಪ ಚಿತ್ರಾನ್ನ ಮಾಡೋದು. ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ನಮ್ಮ ಕಡೆಗೆ ಯಾವಾಗ ನೋಡಿದ್ರು ದೋಸೆ, ಅಕ್ಕಿ ರೊಟ್ಟಿಗೆ ಬೇರೆ ಬೇರೆ ಕಾಂಬಿನೇಷನ್ ಇರುತ್ತೆ, ಆ ಥರ ಇರುತ್ತೆ. ಹಾಗಾಗಿ ನಾವು ಕೂಡ ಈ ಚಿತ್ರಾನ್ನನ ಬೆಳಿಗ್ಗೆ ತಿನ್ನೋದು ಆ ಥರ ಎಲ್ಲ ಸ್ವಲ್ಪ ಕಡಿಮೆ ತಿನ್ನಲ್ಲ ಅಂತ ಹೇಳಲ್ಲ, ಸ್ವಲ್ಪ ಕಡಿಮೆ ತಿಂತೀವಿ. ಆದರೆ ಈ ತೆಂಗಿನೆಣ್ಣೆ ಹಾಕಿ ಚಿತ್ರಾನ್ನ ಮಾಡ್ತೀವಲ್ಲ, ಅದು ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಹೀರ್ಕೋಬೇಕು. ಅದು ಸ್ವಲ್ಪ ಚಿತ್ರಾನ್ನ ಮಾಡಿ ಒಂದು 1/2 hour ಬಿಟ್ಟರೆ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಹಾಗೆ ಎಲ್ಲ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಮಗನ ಕೂಡ ಎಬ್ಬಿಸ್ಬಿಟ್ಟು ಅವನ್ನ ಬಾತ್ರೂಮಿಗೆ ಕಳಿಸಿದ್ದೀನಿ. ಅವನಿಗೆ ಸ್ನಾನ ಆಗಿ ಬರೋಷ್ಟರಲ್ಲಿ ಚಿತ್ರಾನ್ನ ಕೂಡ ರೆಡಿಯಾಗಿರುತ್ತೆ. ಇವತ್ತು ಕೂಡ ನಮ್ಮ ಮನೆಯವರು 4:15ಗೆ ಡ್ಯೂಟಿಗೆ ಹೋದರು. 4:15ಗೆ ಹೋಗಿ ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗೋದಕ್ಕೆ ಅಂತೇಳಿ ಬರ್ತಾರೆ. ಬೆಳಿಗ್ಗೆ ಅರ್ಜೆಂಟಲ್ಲಿ ಹೋಗಿರ್ತಾರಲ್ಲ, ಸ್ನಾನ ಎಲ್ಲ ಮಾಡಿರಲ್ಲ, ಬಂದ ತಕ್ಷಣ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೋಗ್ತಾರೆ ಮತ್ತೆ 10 ಗಂಟೆಗೆ. ಇವತ್ತು ಸ್ಕೂಲು ಲಾಸ್ಟ್ ಡೇ ಆಗಿರೋದ್ರಿಂದ ಕ್ಲಾಸಲ್ಲೇ ಪಾರ್ಟಿ ಮಾಡ್ತಾರಂತೆ. ಪಾರ್ಟಿ ಅಂದರೆ ದೊಡ್ಡದಾಗೇನಲ್ಲ, ಅಂದರೆ ಏನು ಸ್ನ್ಯಾಕ್ಸ್ ತೊಗೊಂಡೋಗಿ ತಿಂಗಿರ್ತಾರಲ್ವ, ಅದನ್ನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಬರೋಕ್ಕೆ ಹೇಳಿದ್ದಾರೆ. ಅದನ್ನೇ ಕ್ಲಾಸಲ್ಲಿ ಎಲ್ಲ ಮಕ್ಕಳಿಗೂ ಅಂದರೆ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿಕೊಂಡು ಪಾರ್ಟಿ ಮಾಡೋದಂತೆ. ಇವತ್ತು ಮೆಸೇಜ್ ಕೂಡ ಹಾಕಿದ್ರು ನಿನ್ನೆ ನೈಟೇ. ಅದಕ್ಕೆ ಎಲ್ಲ ಫ್ರೂಟ್ಸನ್ನು ಹಾಕಿ ಕಳಿಸ್ತೀನಿ ಅಂತೇಳಿಬಿಟ್ಟು ಹೇಳಿದ್ದೆ ನನ್ನ ಮಗನಿಗೆ. ಆಯಿತು ಕಳಿಸು ಅಂತೇಳಿ ಹೇಳಿದ್ದ. ಇನ್ನು ಸಮ್ಮರ್ ಹಾಲಿಡೇಸೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಕೇಳ್ತಾ ಇದ್ದಾನೆ ನನ್ನ ಮಗ, ಊರಿಗೆ ಯಾವಾಗ ಹೋಗೋದು ಅಂತೇಳಿ. ಅವನಿಗೆ ಬೆಂಗಳೂರು ಸ್ವಲ್ಪ ಬೋರ್ ಆಗುತ್ತೆ. ಊರಾದರೆ ತೋಟ ಬೆಟ್ಟ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಹುಡುಗರ ಜೊತೆ ಆಟ ಆಡ್ಕೊಂಡಿರ್ತಾನೆ. ಹಾಗಾಗಿ ಸಮ್ಮರ್ ಹಾಲಿಡೇಸ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತಾನೆ ಇದ್ದಾನೆ, ಯಾವಾಗ ಹೋಗೋದು ಅಂತೇಳಿ. ಆದರೆ ಈ ಸರಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಏಪ್ರಿಲ್ 15th ನಂತರನೇ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಪ್ರತಿ ವರ್ಷ ನಾವು ಊರಿಗೆ ಹೋಗ್ಬಿಡ್ತಾ ಇದ್ವಲ್ಲ ಸಮ್ಮರ್ ಹಾಲಿಡೇಸಲ್ಲಿ. ನನ್ನ ಮಗಳ ಬರ್ಡೇಗೆ ನಮ್ಮ ಮನೆಯವರು ಸಿಗ್ತಾನೆ ಇರಲಿಲ್ಲ, 2 ವರ್ಷವೂ ಸಿಕ್ಕಿಲ್ಲ. ಊರಲ್ಲಿ ದೊಡ್ಡದಾಗೇನೋ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ, ಜಸ್ಟ್ ಕೇಕ್ ತಂದು ಅಥವಾ ದೇವಸ್ಥಾನಕ್ಕೆ ಹೋಗಿ ಆ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ಸರಿ ಸ್ವಲ್ಪ ಚೆನ್ನಾಗಿ ಮಾಡೋಣ, ಪಾಪ ನನ್ನ ಮಗಳ ಬರ್ಡೇ ಒಂದು ಸರಿನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಹಾಗಾಗಿ ಈ ಸರಿ ಆಯಿತು, ಬರ್ಡೇ ಸೆಲೆಬ್ರೇಟ್ ಮಾಡಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಲೇಟಾಗಿ ಹೋಗಿ ಮತ್ತೆ ಬೇಗನೆ ಬರಬೇಕು. ಯಾಕಂದರೆ May 27 ಸ್ಕೂಲು ಸ್ಟಾರ್ಟ್ ಆಗುತ್ತೆ ಇವನಿಗೆ. ಅಷ್ಟು ಒಳಗಡೆ ಒಂದು ಬಿಫೋರ್ 5 ಡೇಸೇ ಬಂದ್ಕೋಬೇಕಾಗುತ್ತೆ. ಯಾಕಂದರೆ ಊರಲ್ಲಿ ಆಟ ಆಡಿ ಅದು ಇದು ಮಾಡಿರ್ತಾನೆ. ಊರಿಗೆ ಹೋದ ಅಂತಂದರೆ ಸ್ವಲ್ಪ ನಮ್ಮ ಮಾತೆಲ್ಲ ಕೇಳೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಇನ್ನು ಅವನು ಬಂದು ರೆಡಿ ಮಾಡಿಕೊಂಡು ಕಳಿಸೋಕ್ಕೆ ಸರಿ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಬಂದುಬಿಡಬೇಕು. ತುಂಬ ದಿನ ಏನು ಉಳ್ಕೊಳಕ್ಕಾಗೋದಿಲ್ಲ. ಅಲ್ಲಿಂದ ಅಲ್ಲಿವರೆಗೆ ಒಂದು ಮಂತ್ ಇರ್ಬೋದೇನೋ ಊರಲ್ಲಿ ಅಷ್ಟೇ. ನನ್ನ ಮಗನಿಗೆ ಸ್ನಾನ ಎಲ್ಲ ಮಾಡಿಸಿ ಬಾಕ್ಸ್ ಎಲ್ಲ ರೆಡಿ ಆಯಿತು. ಹೋಮ್ವರ್ಕ್ಸು ಓದೋದೆಲ್ಲ ಏನಿಲ್ಲ. ಇವಾಗೊಂದು 4-5 ಡೇಸ್ ಆಯಿತು, ಹೋಗೋದು ಬರೋದು ಅಷ್ಟೇ. ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾನೆ, ಬ್ಯಾಗೆಲ್ಲ ರೆಡಿಯಾಗಿದೆ, ಲಂಚ್ ಬಾಕ್ಸು ರೆಡಿಯಾಗಿದೆ. ಇವತ್ತೇನೋ ಪಾರ್ಟಿ ಅಂತೆ ಕ್ಲಾಸಲ್ಲಿ. ಅಂದರೆ ಸ್ನ್ಯಾಕ್ಸ್ನೇ ಡೈಲಿ ತೊಗೊಂಡು ಹೋಗ್ತಾರಲ್ಲ, ಅದೇ ಸ್ನ್ಯಾಕ್ಸ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಟ್ಕೊಳ್ಸೋಕ್ಕೆ ಹೇಳಿದ್ದಾರೆ. ಕ್ಲಾಸ್ ಪಾರ್ಟಿ ಮಾಡ್ತಾರಂತೆ. ಇವತ್ತು ಸ್ಕೂಲು ಲಾಸ್ಟ್ ಡೇ. ಆಮೇಲೆ ಫ್ರೈಡೇ ಪೇರೆಂಟ್ಸ್ ಮೀಟಿಂಗ್ ಇದೆ. ರೆಡಿಯಾಗಿದ್ದಾನೆ, ವ್ಯಾನ್ ಇನ್ನೂ ಬಂದಿಲ್ಲ.
ನನಗೆ ಒಂದು 5 ಮಿನಿಟ್ಸು ಮೊದಲೇ ರೆಡಿಯಾಗಿ ಕೂತ್ಕೋತಾನೆ. ಫ್ರೈಡೇ PTM ಇದೆ, ಹೋಗಬೇಕು. ಈ ಒಂದು ಟೈಮಿಂಗ್ಸನ್ನು ಸ್ಲಾಟ್ ಮಾಡಿದ್ದಾರೆ, 9:30 to 10 o'clock ಮಾಡಿದ್ದಾರೆ. ಆ ಟೈಮಿಂಗ್ ಸೇಮ್ ಟೈಮಿಂಗ್ ನಾವು ಹೋಗಬೇಕಾಗುತ್ತೆ. ಆ ವ್ಯಾನ್ ಹತ್ಸೋಕ್ಕೆ ನಾನು ಬರಬಾರ್ದಂತೆ, ಅವ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತೆ, ದೊಡ್ಡವನಾಗಿದ್ದಾನಂತೆ, ಅದಕ್ಕೆ ಅವನೇ ವ್ಯಾನ್ ಹತ್ತಿ ಹೋಗ್ತಾನಂತೆ. ಮತ್ತೆ ನಡಿ, ಗಾಡಿಗಳೆಲ್ಲ ಬರ್ತಾವಲ್ಲ, ನಿಮ್ಗೆ ಗೊತ್ತಾಗಲ್ಲ, ನಡಿ ಇಳಿ. ಇಳಿ ಬಂದೆ, ಇಳಿ ಬರ್ತದೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. 8:15 ಆಗಿದೆ. ನನ್ನ ಮಗಳು ಇನ್ನೂ ಎದ್ದಿಲ್ಲ. ಟೈಮ್ ನೋಡಿ 8:15 ಆಯಿತು. ಅವಳು ಎದ್ದೇಳೋದು 9 ಗಂಟೆ, 9:30ಗೆ ಎದ್ದೇಳ್ತಾಳೆ. ಇವಾಗಂತೂ ಫುಲ್ಲು ಬೆಡ್ಡಲ್ಲಿ ಹೆಂಗೆ ಬೇಕು ಹಂಗೆ ಮಲ್ಕೊಂಡಿರ್ತಾಳೆ, ಫುಲ್ಲು ಫ್ರೀಯಾಗಿ. ಒಬ್ಬಳೇ 9 ಗಂಟೆ 10 ಗಂಟೆವರೆಗೆ ಆ ಕಡೆ ಅಳ್ತಾ ಈ ಕಡೆ ಅಳ್ತಾ ಮಲಗ್ತಾಳೆ. ಏನಾಯ್ತು? ಕೈಯನ ಹಂಗಾರೆ ಕುಡಿಬೇಡ, ಕೊಡು. ಕೈಯಲ್ಲ, ಕುಡಿಬೇಡ, ಕೊಡು. ಚೆನ್ನಾಗಿತ್ತ? ಮತ್ತು ಕೈ ಅಂದೆ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.